ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ದಾವಣಗೆರೆ ಜಿಲ್ಲೆಯ ಇನ್ನೂ ಕೆಲವು ಪ್ರವಾಸಿ ಸ್ಥಳಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಕಳೆದ ವಾರ ಅದರ ಬಗ್ಗೆ ನಾನು ಹೇಳಿದ್ದೆ, ಚನ್ನಗಿರಿ ಬಗ್ಗೆ. ಈ ಚನ್ನಗಿರಿ ತಾಲೂಕಿನಲ್ಲಿ ಜೋಳದಾಳು ಅಂತ ಒಂದು ಗ್ರಾಮ ಇದೆ. ಆ ಜೋಳದಾಳು ಗ್ರಾಮದ ಬಳಿ ಹಿಂದೆ ಒಂದು ದಟ್ಟವಾದ ಕಾಡಿತ್ತು. ಅದಕ್ಕೆ ಕುಕ್ಕವಾಡ ಕಾಡು ಅಂತ ಕರೀತಾಯಿದ್ರು, ಅರಣ್ಯ ಪ್ರದೇಶ ಕರೀತಾಯಿದ್ರು. ಈಗಲೂ ಸಹ ಅಲ್ಲಿ ಕಾಡಿದೆ, ಆದರೆ ಹಿಂದಿನಷ್ಟು ದಟ್ಟವಾಗಿಲ್ಲ. ಗಿಡ ಮರಗಳಿದ್ದಾವೆ, ಹಸಿರಾಗಿರ್ತಕ್ಕಂಥ ಗಿಡ ಮರಗಳಿದೆ. ಹಿಂದೆ ಸುತ್ತಮುತ್ತಲಿನ ಪ್ರದೇಶದವರು, ಅಕ್ಕಪಕ್ಕದ ತಾಲ್ಲೂಕಿನವರು ಅಲ್ಲಿಗೆ ಬಂದು ಕಟ್ಟಿಗೆಯನ್ನು ಸಂಗ್ರಹಿಸ್ತಾಯಿದ್ರು. ಈಗ ಕಾಡು ಮೊದಲಿನ ಹಾಗೆ ದಟ್ಟವಾಗಿಲ್ಲ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ. ಆದರೆ ಕಾಡಿನಿಂದ ಈ ಒಂದು ಪ್ರದೇಶ ಹೆಚ್ಚು ಪ್ರಸಿದ್ಧವಾಗಿಲ್ಲ. ಇದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಾರಣ ಏನಪ್ಪ ಅಂತಂದರೆ, ಇಲ್ಲೊಂದು ಶಕ್ತಿ ದೇವತೆಯ ದೇವಸ್ಥಾನ ಇದೆ. ಈ ಕುಕ್ಕವಾಡ ಕಾಡಿನಲ್ಲಿ ಇರ್ತಕ್ಕಂಥ ಈ ದೇವಾಲಯಕ್ಕೆ ಭಾಳ ಜನ ಭಕ್ತರು ಬರ್ತಾರೆ. ಇದನ್ನು ಕುಕ್ಕವಾಡೇಶ್ವರಿ ಅನ್ನೋ ಹೆಸರಿನಲ್ಲಿ ಕರೀತಾರೆ. ಈ ಕುಕ್ಕವಾಡೇಶ್ವರಿ ದೇವಾಲಯಕ್ಕೆ ಸುಮಾರು 400ರಿಂದ 500 ವರ್ಷಗಳ ಇತಿಹಾಸ ಇದೆ. ಇದನ್ನು ಅಲ್ಲಿನ ಜನ ಅಮ್ಮನಗುಡ್ಡ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಕುಕ್ಕವಾಡೇಶ್ವರಿಯನ್ನು ಅಮ್ಮ ಅಂತ ಕರೀತಕ್ಕಂಥದ್ದು ಒಂದು ವಾಡಿಕೆ. ಸುಂದರವಾದ ಕಾನನದ ನಡುವೆ ಇರುವ ಈ ದೇಗುಲ ಒಂದು ಶ್ರದ್ಧೆಯ ಕೇಂದ್ರವಾಗಿ ಸಹ ರೂಪುಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ದೇವಿ ಉಗಮಕ್ಕೆ ಒಂದು ಕಥೆಯನ್ನು ಇಲ್ಲಿ ಜೋಡಿಸಿದ್ದಾರೆ. ಒಂದು ನಂಬಿಕೆ ಏನು ಅಂದರೆ, ಒಬ್ಬ ರೈತ ತನ್ನ ದನಕರುಗಳನ್ನು ಮೇಯಿಸೋದಕ್ಕೆ ಈ ಅಮ್ಮನಗುಡ್ಡದ ಕಾಡು ಪ್ರದೇಶಕ್ಕೆ ಕಳಿಸ್ತಾ ಇದ್ದ. ಅದರಲ್ಲಿ ಒಂದು ಹಸು ಎಷ್ಟು ಚೆನ್ನಾಗಿತ್ತು ಅಂದರೆ, ಒಳ್ಳೆ ದಷ್ಟಪುಷ್ಟವಾಗಿತ್ತು, ನೋಡೋದಕ್ಕೆ ಆರೋಗ್ಯವಾಗಿತ್ತು, ಯಾವ ಕಾಯಿಲೆನೂ ಇಲ್ಲ, ನೋಡೋದಕ್ಕೆ ಬಹಳ ಸುಂದರವಾಗೂ ಇತ್ತು. ಇಂಥ ಒಂದು ಹಸು ಒಂದು ಹನಿ ಹಾಲನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಹೀಗಾಗ್ತಾ ಇದೆ? ಇಷ್ಟೊಂದು ದಷ್ಟಪುಷ್ಟವಾಗಿದೆ, ಬೆಳಗ್ಗಿಂದ ಸಂಜೆವರೆಗೆ ಮೇಯ್ದು ಬರ್ತಾ ಇದೆ, ಆದರೆ ಹಾಲು ಕೊಡ್ತಾ ಇಲ್ವಲ್ಲ ಅಂತ ಅವನು ಚಿಂತಿತನಾದ. ಒಂದು ಸರಿ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಅದರ ಹಿಂದೆನೇ ಕಾಣ್ದಂಗೆ ಹೋಗಿ ನೋಡ್ದ ಏನಾಗಿರ್ಬೋದು ಅಂತ. ಆ ಹಸು ಏನು ಮಾಡ್ತಿತ್ತು ಅಂದರೆ, ಆ ಕಾಡಿನಲ್ಲಿ ಒಂದು ಹುತ್ತ ಇರ್ತಿತ್ತು. ಆ ಹುತ್ತಕ್ಕೆ ಹಾಲನ್ನು ಎರೆಯೋದನ್ನು ನೋಡಿ ಅವನಿಗೆ ಬಹಳ ಕುತೂಹಲ ಮೂಡಿತು. ಆಮೇಲೆ ಊರಿನ ಜನರನ್ನು ಕರ್ಕೊಂಬಂದು ಅವರ ಸಹಕಾರದಿಂದ ಆ ಹುತ್ತವನ್ನು ಅಗೆದಾಗ ಅಲ್ಲೊಂದು ದೇವಿ ಮೂರ್ತಿ ಅವನಿಗೆ ಕಂಡು ಬಂತು. ಅದು ಶಕ್ತಿ ದೇವತೆಯಾಗಿದ್ದರಿಂದ ಅದಕ್ಕೊಂದು ದೇವಾಲಯವನ್ನು ಸಹ ಕಟ್ಟಿಸ್ದ. ಈ ಕುಕ್ಕವಾಡೇಶ್ವರಿ ದೇವಿ ಆಶಕ್ತಿ, ಪರಮೇಶ್ವರಿ, ಹೀಗೆ ಅನೇಕ ಹೆಸರುಗಳಿಂದ ಅದನ್ನು ಕರೀತಾರೆ. ಅಲ್ಲಿಗೆ ಬಂದು ದೇವಿಗೆ ಪೂಜೆ ಮಾಡಿ ಶ್ರದ್ಧಾಭಕ್ತಿಯನ್ನು ವ್ಯಕ್ತಪಡಿಸಿದರೆ ಸಕಲ ಇಷ್ಟಾರ್ಥಗಳೂ ನೆರವೇರುತ್ತೆ ಅಂತ ಒಂದು ದೃಢವಾದ ನಂಬಿಕೆ ಅಲ್ಲಿನ ಭಕ್ತರಲ್ಲಿ ಇದೆ. ಆದ್ದರಿಂದ ಇಲ್ಲಿ ಜನ ಹೆಚ್ಚಾಗಿ ಆಗಮಿಸ್ತಾರೆ. ಈ ಪ್ರದೇಶದ ರಕ್ಷಕಿಯಾಗಿ ನೆಲೆಸಿರ್ತಕ್ಕಂಥ ಈ ದೇವಿ ಸಹಸ್ರಾರು ಜನರ ಆರಾಧ್ಯ ದೈವನೂ ಆಗಿದ್ದಾಳೆ. ಈ ದೇವಾಲಯ ಸಮೀಪ ಒಂದು ಆಲದ ಮರ ಇದೆ, ದೊಡ್ಡ ಆಲದ ಮರ ಇದೆ. ಭಕ್ತರು ಬಂದರೆ ಏನು ಮಾಡ್ತಾರೆ ಅಂದರೆ, ದೇವಿಗೆ ಹರಸ್ಕೊಂಡು ಒಂದು ಕಲ್ಲನ್ನು ಆ ಆಲದ ಮರಕ್ಕೆ ಕಟ್ಟು ಹೋಗ್ತಾರೆ. ಬೇಡಿಕೆ ಈಡೇರಿದ ಮೇಲೆ ಬಂದು ಆ ಕಲ್ಲನ್ನು ತೆಗಿತಾರೆ. ಅಂದರೆ ನನ್ನ ಬೇಡಿಕೆ ಈಡೇರಿದೆ ಅಂತಂದು ದೇವಿಗೆ ತಮ್ಮ ಹರಕೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿಕೊಂಡು ಅದಕ್ಕೆ ಸಂತೋಷವಾಗಿ ಅವರು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಹಿಂದಿನಿಂದಲೂ ನಡ್ಕೊಂಡು ಬಂದಿರತಕ್ಕಂಥದ್ದು. ಅಮಾವಾಸ್ಯೆ ದಿನಗಳಲ್ಲಿ ಸಾವಿರಾರು ಜನ ಸೇರ್ತಾರೆ ಇಲ್ಲಿ. ಕೆಲವರು ಪ್ರಾಣಿಗೆ ಬಲಿನೂ ನೀಡ್ತಾರೆ. ನವರಾತ್ರಿ ಸಮಯದಲ್ಲಿ ಸಹ ಇಲ್ಲಿ ಜಾತ್ರೆ ನಡೆಯೋದ್ರಿಂದ ಸಹಸ್ರಾರು ಜನ ನಾಡಿನ ಅನೇಕ ಕಡೆಗಳಿಂದ ಬಂದು ಇಲ್ಲಿ ಸೇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ಕುಕ್ಕವಾಡೇಶ್ವರಿ ದೇವಾಲಯದ ಜೊತೆಗೆ ಮತ್ತೆರಡು ಪ್ರಮುಖ ದೇವಾಲಯಗಳು ಇದೆ. ಯಾವುದಪ್ಪ ಅದು ಅಂದರೆ, ಪರಶುರಾಮ ದೇವಾಲಯ ಮತ್ತು ಮಾತಂಗಮ್ಮನ ದೇವಾಲಯ. ಈ ದೇವಾಲಯಗಳು ಕೇವಲ ಧಾರ್ಮಿಕ ಕ್ಷೇತ್ರ ಆಗಿರದೇ ಒಂದು ಪ್ರವಾಸಿ ತಾಣನೂ ಆಗಿರ್ತಕ್ಕಂಥದ್ದು ಬಹಳ ರೋಚಕವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಹೋಗಿ ಬರೋದಕ್ಕೆ ಉತ್ತಮವಾಗಿರ್ತಕ್ಕಂಥ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಶಿವಮೊಗ್ಗದಿಂದ 46 ಕಿಲೋಮೀಟರ್ ದೂರದಲ್ಲಿದೆ. ಶಿವಮೊಗ್ಗದಿಂದ
ಭದ್ರಾವತಿಯ ಮೂಲಕ ಚನ್ನಗಿರಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇರುವ ಒಂದು ಸ್ಥಳ ಇದು. ವಾಹನ ವ್ಯವಸ್ಥೆ ಬೇಕಾದಷ್ಟಿದೆ. ಖಾಸಗಿ ವಾಹನಗಳು ಇಲ್ಲಿ ಓಡಾಡುತ್ತೆ. ಸ್ವಂತ ವಾಹನ ಇದ್ದರೂ ಸಹ ವಾಹನದಲ್ಲಿ ಹೋಗಿ ಬರೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾವುದೇ ಉತ್ತಮವಾಗಿರ್ತಕ್ಕಂಥ ಹೋಟೆಲ್ ಇಲ್ಲದೇ ಇರೋದರಿಂದ ಆಹಾರವನ್ನು ಕಟ್ಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಆಹಾರ ಮತ್ತು ನೀರು ಇವೆರಡನ್ನೂ ಸಹ ತೆಗೆದುಕೊಂಡು ಹೋಗೋದು ಒಳ್ಳೆಯದು. ಆ ಪ್ರಕೃತಿಯ ಮಡಿಲಲ್ಲಿ ಕುಟುಂಬ ಸಮೇತರಾಗಿ ಗೆಳೆಯರೊಡನೆ ಆ ಒಂದು ತಂಪಾದ ವಾತಾವರಣದಲ್ಲಿ ದೇವಿಯ ದರ್ಶನವನ್ನು ಪಡೆದು ಆ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಅಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಪ್ರದೇಶ ಇದು. ಒಂದು ದಿನದ ಪ್ರವಾಸಕ್ಕೆ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಈ ದೇವಾಲಯ ಒಂದು ಸುಂದರವಾದ ವಾತಾವರಣವನ್ನು ನಿರ್ಮಿಸಿದೆ. ಈ ದೇವಾಲಯದ ಬಳಿ ಬಾಳೆಕಲ್ಲು ಸಿದ್ದಪ್ಪನ ದೇವಾಲಯನೂ ಸಹ ಇದೆ. ಇವೆಲ್ಲವನ್ನು ಸಹ ನೋಡ್ಕೊಂಡು ಬಂದು ಪುನೀತರಾಗ್ತಕ್ಕಂತಹ ಅನೇಕ ಜನ ಭಕ್ತರು ಇಲ್ಲಿ ನಾವು ಕಾಣ್ಬೋದು. ಇನ್ನು ಎರಡನೇ ಒಂದು ಇವತ್ತಿನ ಪ್ರವಾಸಿ ಸ್ಥಳ ಅಂತಂದರೆ ಉಚ್ಚಂಗಿ ದುರ್ಗ. ದುರ್ಗ ಅಂದ ತಕ್ಷಣ ಕೋಟೆ ಅಂತಲೇ ಅರ್ಥ. ಎತ್ತರವಾದ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕೋಟೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ತಮ್ಮ ರಾಜ್ಯವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಕೋಟೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅದೇ ರೀತಿ ಉಚ್ಚಂಗಿ ದುರ್ಗನೂ ಸಹ ಕೋಟೆಯನ್ನು ಹೊಂದಿರತಕ್ಕಂಥ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಇರುವ ಒಂದು ಪ್ರವಾಸಿ ಸ್ಥಳ. ಇಲ್ಲಿ ಹಿಂದೆ ಪಾಳೇಗಾರರು ರಾಜ್ಯಭಾರ ಮಾಡ್ತಾಯಿದ್ರು. ಇದೊಂದು ಸಂಪದ್ಭರಿತ ಸ್ಥಳ ಆಗಿತ್ತಿದು. 11ನೇ ಶತಮಾನದಲ್ಲಿ ಇಲ್ಲಿ ಪಾಂಡ್ಯರು ಆಳ್ತಾಯಿದ್ರು. ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿ ಇದ್ದಂತಹ ಪಾಂಡ್ಯರು ಇದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಒಂದು ಕಾಲದಲ್ಲಿ ಇಲ್ಲಿ ಬಲಿಷ್ಠ ಕೋಟೆಯನ್ನು ಸಹ ನಿರ್ಮಾಣವಾಗಿತ್ತು. ಇಲ್ಲಿ ವೀರಪಾಂಡ್ಯ ಮತ್ತು ವಿಜಯಪಾಂಡ್ಯ ಅಂತಕ್ಕಂಥ ರಾಜರುಗಳು ಆಳ್ತಾಯಿದ್ರು. ಆ ನಂತರದ ದಿನಗಳಲ್ಲಿ ಇದು ಹೊಯ್ಸಳರ ವಿಷ್ಣುವರ್ಧನನ ಆಡಳಿತಕ್ಕೆ ಬಂತು. ಆಮೇಲೆ ವಿಜಯನಗರದ ಅರಸರ ಅಧೀನಕ್ಕೆ ಬಂತು. ಇಲ್ಲಿ ಆಳಿದ ಪ್ರಮುಖ ಪಾಳೆಗಾರರು ಅಂದರೆ ಹನುಮಪ್ಪ ನಾಯಕ ಮತ್ತು ತಿಮ್ಮಣ್ಣ ನಾಯಕ ಅಂತಕ್ಕಂಥವ್ರು. ಇವರಿಬ್ಬರೂ ಬಹಮನಿ ಸುಲ್ತಾನರ ವಿರುದ್ಧ ಜಯಗಳಿಸಿದ್ದಕ್ಕೋಸ್ಕರವಾಗಿ ವಿಜಯನಗರದ ಅರಸರು ಈ ಉಚ್ಚಂಗಿ ದುರ್ಗವನ್ನು ತಿಮ್ಮಣ್ಣ ನಾಯಕರಿಗೆ ಬಳುವಳಿಯಾಗಿ ನೀಡಿದರು. ಇದು ಚಿತ್ರದುರ್ಗದ ಪಾಳೆಗಾರ ಮದಕರಿ ನಾಯಕರ ವಶಕ್ಕೆ ಆ ನಂತರ ಬಂತು. ಇವತ್ತಿಗೂ ಸಹ ಅಲ್ಲಿ ನಾವು ನೋಡ್ತಕ್ಕಂಥ ಸ್ಥಳ ಅಂತಂದರೆ ಅಲ್ಲಿ ಅಳಿದುಳಿದಿರ್ತಕ್ಕಂಥ ಕೋಟೆಯ ಒಂದು ಪಳೆಯುಳಿಕೆಗಳು ಮಾತ್ರ. ಆಮೇಲೆ ನಾವು ಅಲ್ಲಿಂದ ಬಂದರೆ ದಾವಣಗೆರೆಯಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಕಾಣ್ಬೋದು. ದಾವಣಗೆರೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಸ್ಥಳಗಳನ್ನು ನಾವು ನೋಡಲೇಬೇಕು. ಈಗ ದಾವಣಗೆರೆ ತುಂಬ ಬೆಳೆದಿದೆ, ಒಂದು ಸುಂದರವಾಗಿರ್ತಕ್ಕಂಥ ದೊಡ್ಡ ನಗರವಾಗಿದೆ. ಆದರೂ ಸಹ ಈ 3 ಪ್ರದೇಶಗಳು ಅಲ್ಲಿನ ಜನರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸ್ಥಳಗಳಾಗಿದೆ. ಅದರಲ್ಲಿ ಮೊದಲನೇದು ಬಾತಿಗುಡ್ಡ ಅಂತಕ್ಕಂಥದ್ದು. ಇದು ದಾವಣಗೆರೆಯ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಅಷ್ಟೇನೂ ಎತ್ತರ ಇಲ್ಲದೆ ಇರತಕ್ಕಂಥ ಒಂದು ಬೆಟ್ಟ ಪ್ರದೇಶ ಇದು. ದಾವಣಗೆರೆಯಿಂದ ಒಂದು 5-6 ಕಿಲೋಮೀಟರ್ನಷ್ಟು ದೂರದಲ್ಲಿರೋ ಈ ಪ್ರದೇಶಕ್ಕೆ ಇದಕ್ಕೆ ಬಾತಿಗುಡ್ಡ ಅಂತ ಕರೀತಾರೆ. ಇದು ದೊಡ್ಡ ಬಾತಿ ಅಂತಕ್ಕಂಥ ಒಂದು ಸ್ಥಳ ಇದೆ. ಅಲ್ಲಿ ಆ ದೊಡ್ಡ ಬಾತಿಯ ಬಳಿ ಇರ್ತಕ್ಕಂಥ ಒಂದು ಬೆಟ್ಟ ಇದು. ಇಲ್ಲಿಗೆ ಜನ ಯಾಕೆ ಹೋಗ್ತಾರೆ ಅಂತಂದರೆ ಸಂಜೆಯ ಸಮಯದಲ್ಲಿ ವಾಯುವಿಹಾರಕ್ಕೆ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ. ಬೆಳಗ್ಗೆಗಿಂತ ಸಂಜೆ ಭಾಳ ಜನ ಬರ್ತಾರೆ. ಈ ಬೆಟ್ಟದ ಮೇಲೆ ನಿಂತು ನೋಡಿದರೆ ದಾವಣಗೆರೆ ಪಟ್ಟಣದ ಸುಂದರವಾದ ದೃಶ್ಯ ಕಂಡು ಬರುತ್ತೆ. ಅಲ್ಲಿರುವ ಹಸಿರಾಗಿರ್ತಕ್ಕಂಥ ಪರಿಸರ ಆ ಬೆಟ್ಟಕ್ಕೆ ಒಂದು ಮೆರಗನ್ನು ನೀಡೋದನ್ನು ನಾವು ನೋಡ್ಬೋದು. ಕುಟುಂಬದೊಡನೆ ಮತ್ತು ಗೆಳೆಯರೊಡನೆ ಕೆಲ ಕಾಲ ಕಳೆಯೋದಕ್ಕೆ ಈ ಸ್ಥಳ ತುಂಬ ಸೂಕ್ತವಾಗಿದೆ. ಸಾಮಾನ್ಯವಾಗಿ ನೆಂಟರಿಷ್ಟರೇನಾದ್ರು ದಾವಣಗೆರೆಗೆ ಹೋದರೆ ಅಲ್ಲಿನ ಜನ ಈ ಬಾತಿಗುಡ್ಡು ಕರ್ಕೊಂಡು ಹೋಗ್ತಾರೆ, ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಅದಕ್ಕೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಅಂತಲೂ ಕರೀತಾರೆ. ಅದಕ್ಕೆ ಸಾಕಷ್ಟು ಜನ ಭಕ್ತರು ಇದ್ದಾರೆ. ಇದು ಒಂದು ಶ್ರದ್ಧಾ ಕೇಂದ್ರವಾಗಿ ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿ ಇವತ್ತು ಕಂಡು ಬಂದಿದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಕೆಳಗಡೆ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ. ನಿಮಗೂ ಕೂಡ ನಿಮ್ಮ ಜಿಲ್ಲೆಯ ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ
AIRBDVT@gmail.comಗೆ ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು. ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ, ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ, ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ, ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರ್ದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇ ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲೂ ಏನೇನನ್ನು ನೋಡಬಹುದು ಎನ್ನುವುದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ SR ಭಟ್.